ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ಬನ್ನಿ, ವಾಕ್ಯಕ್ಕೆ ಹೋಗುವ ಮುಂಚೆ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೋಹಾನನ ಪತ್ರಿಕೆ, ಮೊದಲನೇ ಪತ್ರಿಕೆ, 1ನೇ ಅಧ್ಯಾಯ 1-2ನೇ ವಚನ. ಅಲ್ಲಿಂದ ನಾವು ಮುಂದೆ ಹೋಗುವ. ನಾನು ಓದ್ತೇನೆ. ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದುದು. ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿ ಇದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಪಡಿಸ್ತೇವೆ. ಇಲ್ಲಿ ಯೋಹಾನನು ಆತನು ಬರೆಯುತ್ತಾನೆ, ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ಅದೇ ಯೋಹಾನನು ಸುವಾರ್ತೆಯಲ್ಲಿ ಬರೀತಾನೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ಜನಸಿಸ್ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ 1ನೇ ವಚನ, ಆದಿಯಲ್ಲಿ ದೇವರು. ಆದಿಯಲ್ಲಿ ಬೇರೆ ಏನಿರಲಿಲ್ಲ, ಆದಿಯಲ್ಲಿ ದೇವರು. ಫಸ್ಟ್ ವಚನ ಓದುವಾಗ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಫಸ್ಟ್ ವರ್ಡ್ ಬರ್ತದೆ, ಆದಿಯಲ್ಲಿ ದೇವರು. ಇನ್ ದ ಬಿಗಿನಿಂಗ್ ಗಾಡ್. ಆದಿಯಲ್ಲಿ ದೇವರು ಬಿಟ್ಟರೆ ಬೇರೆ ಏನಿಲ್ಲ. ಇನ್ ದ ಬಿಗಿನಿಂಗ್ ಗಾಡ್. ಗಾಡ್ ಈಸ್ ಬಿಗಿನಿಂಗ್. ದೇವರೇ ಆದಿಯಾಗಿದ್ದಾನೆ. ಓಕೆ, ದೇವರೇ ಆದಿಯಾಗಿದ್ದಾನೆ. ಇಲ್ಲಿ ಯೋಹಾನನು ಬರೆಯುತ್ತಿರುವಾಗ ಆತನು ಮಾತಾನೆ, ಆದಿಯಲ್ಲಿ ವಾಕ್ಯವಿತ್ತು, ಅಂದರೆ ಆದಿಯಲ್ಲಿ ದೇವರೇ ಆ ವಾಕ್ಯವಾಗಿದ್ದಾನೆ. ದೇವರನ್ನು, ವಾಕ್ಯವನ್ನು ನಾವು ಸಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ, ವಿಂಗಡಿಸಲಿಕ್ಕೆ ಆಗೋದಿಲ್ಲ. ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದುದು. ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಅದರಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ನೆಕ್ಸ್ಟ್, ಆ ವಾಕ್ಯವು ನರ ಅವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ವಾಕ್ಯವು ನಾವು ನೋಡ್ತೇವೆ ಮನುಷ್ಯನಾಯಿತು. ಯೇಸು ಕ್ರಿಸ್ತನು ಯೆರೂಸಲೇಮ್ ನಡೆದಾಡುವ ವಾಕ್ಯ. ಯೇಸು ಕ್ರಿಸ್ತನು ಪ್ರೇರೆ
ಕಿವುಡರು ಕೇಳಿದಾಗ ಆ ವಾಕ್ಯ ಅಲ್ಲಿ ಕೆಲಸ ಮಾಡಿತ್ತು. ಕುರುಡರು ಕಾಣುವಂತೆ ಮಾಡಿತ್ತು. ಸತ್ತವರು ಏಳುವಂತೆ ಮಾಡಿತ್ತು. ಬಡವರಿಗೆ ಶುಭವರ್ತಮಾನ ಕೊಟ್ಟಿತ್ತು. ಓಕೆ, ಅದು ನಡೆದಾಡುವ ವಾಕ್ಯ, ಮಾತಾಡುವ ವಾಕ್ಯ, ದ ವರ್ಡ್ ಮ್ಯಾನಿಫೆಸ್ಟೆಡ್. ವಾಕ್ಯವು ಪ್ರತ್ಯಕ್ಷವಾಯಿತು. ಅದಕ್ಕೆ ಯಾವನು ಬರೀತಾನೆ, ಆ ವಾಕ್ಯವನ್ನು ನಾವು ಕಿವಿಯಾರೆ ಕೇಳಿದ್ದೇವೆ. ಯಾವ ಕಿವಿಯಲ್ಲಿ? ಈ ಕಿವಿಯಲ್ಲಿ ಕೇಳಿದ್ದೇವೆ. ಕಣ್ಣಾರೆ ಕಂಡಿದ್ದೇವೆ, ಈ ಕಿವಿಯಲ್ಲಿ ಕಂಡಿದ್ದೇವೆ. ಮತ್ತು ಈ ಕೈಗಳಲ್ಲಿ ಆ ವಾಕ್ಯವನ್ನು ನಾವು ಮುಟ್ಟಿದ್ದೇವೆ. ಆತನು ಬೇರೆ ಯಾರಲ್ಲ, ಆತನು ಯೇಸು. ಓಕೆ, ಜೀಸಸ್. ನೆಕ್ಸ್ಟ್ ಹೇಳ್ತಾನೆ, ಆತನೇ ನಿತ್ಯ ಜೀವ. ಇಲ್ಲಿ ನಾವು ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಪಡಿಸ್ತೇವೆ. ಆತನೇ ನಿತ್ಯ ಜೀವ. ಓಕೆ, ಆತನ ನಿತ್ಯ ಜೀವ. ಯೇಸು ಹೇಳಿದ, ನಾನೇ ಪುನರುತ್ಥಾನ, ನಾನೇ ಜೀವವಾಗಿದ್ದೇನೆ. ನನ್ನಲ್ಲಿ ಜೀವ ಇದೆ ಅಂತ ಹೇಳಿಲ್ಲ, ನಾನೇ ಜೀವವಾಗಿದೆ. ನನ್ನಲ್ಲಿ ಪುನರುತ್ಥಾನ ಇದೆ ಅಂತ ಹೇಳಿಲ್ಲ, ನಾನೇ ಪುನರುತ್ಥಾನ, ನಾನೇ ಜೀವ. ಓಕೆ, ಯೇಸು ಹೇಳಿದ, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವವಾಗಿದ್ದೇನೆ. ಯೇಸು ಕ್ರಿಸ್ತ ನಿತ್ಯ ಜೀವವಾಗಿದ್ದಾನೆ. ಬೈಬಲ್ ಯೇಸುವೆ ನಿತ್ಯ ಜೀವ ಅಂತ. ಇನ್ನೊಂದು ಕಡೆಯಲ್ಲಿ ನಾವು ನೋಡಲಿಕ್ಕೆ ಹೋದರೆ ಸಿಗ್ತದೆ, ಫಸ್ಟ್ ಲೆಟರ್ ಆಫ್ ಜಾನ್ 5:18. ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತಿದೆ. ದೇವರಿಂದ ಹುಟ್ಟಿದ ಆತನು ಅವನನ್ನು ಕಾಪಾಡುವನು, ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. ನಾವು ದೇವರಿಂದ ಹುಟ್ಟಿದವರೆಂದು ಲೋಕವು ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತಿದೆ. ದೇವರ ಮಗನು ಬಂದು ನಾವು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂಬುದು ನಮಗೆ ಗೊತ್ತಿದೆ. ಮತ್ತು ನಾವು ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವ ಆತನಲ್ಲಿ ಇದ್ದೇವೆ. ಆತನು ಸತ್ಯ ದೇವರು, ನಿತ್ಯ ಜೀವವೂ ಆಗಿದ್ದಾನೆ. 20ನೇ ವಚನದಲ್ಲಿ ಹೇಳ್ತದೆ, ಆತನು ಸತ್ಯ ದೇವರು, ನಿತ್ಯ ಜೀವವೂ ಆಗಿದ್ದಾನೆ. ಯೇಸುವೆ ನಮಗೆ ನಿತ್ಯ ಜೀವ. ಯಾರಲ್ಲಿ ಯೇಸು ಇದ್ದಾನೆ ಅವರಲ್ಲಿ ನಿತ್ಯ ಜೀವ ಇದೆ. ಯಾರಲ್ಲಿ ಯೇಸು ಇದ್ದಾನೆ ಆತನು ನಿತ್ಯತ್ವಕ್ಕೆ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸ್ತಾನೆ. ಯಾರಲ್ಲಿ ಯೇಸು ಇಲ್ಲ ಅವರಲ್ಲಿ ನಿತ್ಯ ಜೀವ ಇಲ್ಲ. ಯಾರಲ್ಲಿ ಯೇಸು ಇಲ್ಲ ಅವನು ನಿತ್ಯತ್ವಕ್ಕೆ ಜೀವಿಸಲಿಕ್ಕೆ ಆಗುವುದಿಲ್ಲ. ಓಕೆ, ಅದರಿಂದ ಯೇಸು ಸ್ವಾಮಿ ಬಂದದ್ದು ನಮಗೆ ನಿತ್ಯ ಜೀವ ಕೊಡಲಿಕ್ಕೆ. ಅನೇಕ ಸಂದರ್ಭದಲ್ಲಿ ನಾವು ಮಿರಕಲ್ಗಳಿಗೋಸ್ಕರ, ಅದ್ಭುತಗಳಿಗೋಸ್ಕರ, ನಮ್ಮ ಸಮಸ್ಯೆ ಪರಿಹಾರ ಆಗೋದಕ್ಕೋಸ್ಕರ, ಅಥವಾ ನಮ್ಮ ಕೊರತೆ ನೀಗಿಸೋದಕ್ಕೋಸ್ಕರ, ನಮ್ಮ ಅಗತ್ಯತೆಗಳು ಸಂಧಿಸೋದಕ್ಕೋಸ್ಕರ ನಾವು ಯೇಸುವಿನ ಬಳಿಗೆ ಬಂದಿರ್ಬೋದು. ಅದೊಂದು ಕಾರಣ. ಬಟ್ ಯೇಸು ಬಂದದ್ದು ನಮಗೆ ನಿತ್ಯ ಜೀವವನ್ನು ಕೊಡಲಿಕ್ಕೆ, ನಿತ್ಯತ್ವಕ್ಕೆ ನಾವು ವಾಸಿಸಬೇಕು. ಈ ಲೋಕದ ಜೀವಿತಕ್ಕೋಸ್ಕರ ಯೇಸು ಸ್ವಾಮಿ ಬಂದದಲ್ಲ. ಅಪೊಸ್ತಲ ಪೌಲ ಹೇಳ್ತಾನೆ, ಕೇವಲ ಈ ಲೋಕದ ಜೀವಿತಕ್ಕೋಸ್ಕರ ಮಾತ್ರ ನಾವು ಕ್ರಿಸ್ತನ ನಂಬಿದರೆ ನಾವು ನಿರ್ಭಾಗ್ಯರು. ಯಾಕಂದರೆ ನಾವು ತಿನ್ನುವ ಕುಡಿಯುವ ನಾಳೆ ನಾವು ಸಾಯ್ತೇವೆ. ಯೇಸು ಸ್ವಾಮಿ ಬಂದದ್ದು ನಮಗೆ ನಿತ್ಯ ಜೀವವನ್ನು ಕೊಡಲಿಕ್ಕೆ, ಇಟರ್ನಲ್ ಪರ್ಪಸ್ಗೆ ನಮ್ಮನ್ನು ಕೊಂಡೋಗಲಿಕ್ಕೆ. ಓಕೆ, ಅನೇಕ ಸಂದರ್ಭದಲ್ಲಿ ಅದ್ಭುತಗಳು ಮಾತಾಡ್ತಾರೆ, ಬಿಟ್ಟು ಬಿಡ್ತಾರೆ. ಹೀಲಿಂಗ್ ಪ್ರೇಯರ್ ಮಾಡ್ತಾರೆ, ಬಿಟ್ಟು ಬಿಡ್ತಾರೆ. ಬಟ್ ಇದೆಲ್ಲ ನಡೆಸುವಂಥದ್ದು ಒಬ್ಬ ವ್ಯಕ್ತಿಯನ್ನು ನಿತ್ಯ ಜೀವಕ್ಕೆ. ನಿತ್ಯ ಜೀವ ಇಲ್ಲ ಅಂತ ಹೇಳಿದರೆ, ನಿತ್ಯ ಜೀವಕ್ಕೋಸ್ಕರ ಯೇಸುವನ್ನು ನಂಬಲಿಲ್ಲ ಅಂತ ಹೇಳಿದರೆ, ಯು ಆರ್ ಇನ್ ಟ್ರಬಲ್. ಓಕೆ, ನಾವು ಯೇಸುವನ್ನು ನಂಬಿದ್ದು ಪ್ರೇರೆ ನಿತ್ಯ ಜೀವಕ್ಕೋಸ್ಕರ. ಅದಕ್ಕೋಸ್ಕರ ಯೇಸುವಿನ ಶಿಷ್ಯನಾದ ಯೋಹಾನನು ಹೇಳುತ್ತಾನೆ, ಆತನೇ ನಿತ್ಯ ಜೀವ. ಓಕೆ, 3ನೇ ವಚನ, ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ, ನಾವು ಏನು ಕಂಡಿದ್ದೇವೆ, ನಾವು ಏನು ಕೇಳಿದ್ದೇವೆ ಅದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸ್ತೇವೆ. ನಮಗಿರುವ ಫೆಲೋಶಿಪ್, ನಮಗಿರುವ ಅನ್ಯೋನ್ಯತೆ, ಫೆಲೋಶಿಪ್, ಪಾರ್ಟ್ನರ್, ಶೇರಿಂಗ್ ಟುಗೆದರ್, ಡ್ರಿಂಕಿಂಗ್ ಟುಗೆದರ್, ವಾಕಿಂಗ್ ಟುಗೆದರ್, ಪಾರ್ಟೇಕರ್, ಡಿವೈನ್ ಎಬಿಲಿಟಿ, ಡಿವೈನ್ ನೇಚರ್, ಕೊಯಿನೋನಿಯಾ. ಓಕೆ, ಗ್ರೀಕ್ನಲ್ಲಿ ಕೊಯಿನೋನಿಯಾ ಅಂತ ಹೇಳ್ತಾರೆ.
ಆತನೊಟ್ಟಿಗೆ ನಾವು ಒಂದಾಗಿದ್ದೇವೆ. ಆತನ ಅಧಿಕಾರದಲ್ಲಿ ನಾವು ಪಾಲುಗಾರರು, ಆತನ ಮಹಿಮೆಯಲ್ಲಿ ನಾವು ಪಾಲುಗಾರರು, ಆತನ ಬಲದಲ್ಲಿ ನಾವು ಪಾಲುಗಾರರು, ಆತನ ಆರೋಗ್ಯದಲ್ಲಿ ನಾವು ಪಾಲುಗಾರರು, ಆತನ ಡಿವೈನ್ ಸ್ವಭಾವ, ದೈವಿಕ ಸ್ವಭಾವದಲ್ಲಿ ನಾವು ಪಾಲುಗಾರರು, ಆತನು ಇಟ್ಟಂಥ ಉದ್ದೇಶದಲ್ಲಿ ನಾವು ಪಾಲುಗಾರರು. ನಾವು ಕಂಡು ಕೇಳಿದ್ದನ್ನು ನಿಮಗೆ ಪ್ರಸಿದ್ಧಪಡಿಸ್ತೇವೆ. ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ನಾವು ಪ್ರಸಿದ್ಧಪಡಿಸ್ತೇವೆ. ಹಾಗಾದರೆ ನಮಗಿರುವ ಅನ್ಯೋನ್ಯತೆ ಯಾವುದು? ಅಲ್ಲಿ ಮುಂದೆ ಬರೆಯುತ್ತಾನೆ, ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡ ಇರುವುದು. ನಮಗಿರುವ ಫೆಲೋಶಿಪ್, ನಮಗಿರುವ ಅನ್ಯೋನ್ಯತೆ ಅದು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು. ಓಕೆ, ಯೇಸು ಕ್ರಿಸ್ತನ ಸಂಗಡಲು. ನಮಗಿರುವ ಅನ್ಯೋನ್ಯತೆ ಆತನ ಮಗನ ಸಂಗಡಲು, ತಂದೆಯಾದ ದೇವರ ಸಂಗಡಲು, ಕ್ರಿಸ್ತನ ಸಂಗಡಲು ಅಲ್ಲಿ ಬರೆಯಲ್ಪಟ್ಟಿದೆ. ಓಕೆ, ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ಪವಿತ್ರಾತ್ಮನ ಮೂಲಕ ಅನ್ಯೋನ್ಯತೆ ಅಂದರೆ ಪವಿತ್ರಾತ್ಮನ ಮೂಲಕ ನಾವು ಕ್ರಿಸ್ತನಲ್ಲಿದ್ದೇವೆ. ಕ್ರಿಸ್ತನು ದೇವರಲ್ಲಿದ್ದಾನೆ, ದೇವರು ಕ್ರಿಸ್ತನಲ್ಲಿದ್ದಾನೆ ಮತ್ತು ಕ್ರಿಸ್ತನು ನಮ್ಮಲ್ಲಿದ್ದಾನೆ. ದಿಸ್ ಇಸ್ ದ ಫೆಲೋಶಿಪ್, ಇದು ಅನ್ಯೋನ್ಯತೆ. ನಾವು ಕ್ರಿಸ್ತನಲ್ಲಿದ್ದೇವೆ, ಕ್ರಿಸ್ತನು ದೇವರಲ್ಲಿದ್ದಾನೆ, ದೇವರು ಕ್ರಿಸ್ತನಲ್ಲಿದ್ದಾನೆ, ಕ್ರಿಸ್ತ ನಮ್ಮಲ್ಲಿದ್ದಾನೆ. ವಿ ಆರ್ ಒನ್ ವಿತ್ ಹಿಮ್. ದೇವರ ಅನ್ಯೋನ್ಯತೆಯಲ್ಲಿ ನಾವು ಒಂದಾಗಿದ್ದೇವೆ. ಓಕೆ, ನಮ್ಮನ್ನು ಬಿಟ್ಟು ದೇವರಿಲ್ಲ, ದೇವರನ್ನು ಬಿಟ್ಟು ನಾವಿಲ್ಲ, ನಾವು ಆತನೊಂದಿಗೆ ಒಂದು ಆತ್ಮವಾಗಿದ್ದೇವೆ. ಓಕೆ, ಇದೆಲ್ಲ ಯೇಸುವನ್ನು ನಾವು ಅಂಗೀಕಾರ ಮಾಡಿದಾಗ ಈ ಸಂಗತಿ ನಡೆದಿದೆ. ಅನ್ಯೋನ್ಯತೆ ಅಂತ ಹೇಳಿದರೆ ಕೇವಲ ಅದು ವರ್ಡ್ ಅಲ್ಲ. ಅನ್ಯೋನ್ಯತೆ ಅಂತ ಹೇಳಿದರೆ ದೇರ್ ಇಸ್ ಅ ಡಿವೈನ್ ರಿಯಾಲಿಟಿ, ದೈವಿಕ ಸತ್ಯಾಂಶ, ದೈವಿಕ ಸತ್ಯಗಳು, ಸ್ಪಿರಿಚುವಲ್ ರಿಯಾಲಿಟಿ. ಓಕೆ, ನಾವು ಕ್ರಿಸ್ತನಲ್ಲಿ, ಕ್ರಿಸ್ತನು ದೇವರಲ್ಲಿ, ದೇವರು ಕ್ರಿಸ್ತನಲ್ಲಿ, ಕ್ರಿಸ್ತನು ನಮ್ಮಲ್ಲಿ ಇರುವಂಥದ್ದೇ ಡಿವೈನ್ ಫೆಲೋಶಿಪ್, ದೈವಿಕ ಅನ್ಯೋನ್ಯತೆ. ಈ ದೈವಿಕ ಅನ್ಯೋನ್ಯತೆಯಲ್ಲಿ ನಾವಿದ್ದೇವೆ. ಈ ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಇದನ್ನು ಪ್ರಾಪರ್ಟಿಗಾಗಿ ಅದನ್ನು ಮಾತಾಡಿದ 14ನೇ ಅಧ್ಯಾಯದಲ್ಲಿ ನಾವು ಓದಿದ ನಮಗೆ ಸಿಗ್ತದೆ. ಯೋಹಾನ ಸುವಾರ್ತೆಯಲ್ಲಿ 18ನೇ ವಚನದಿಂದ ನಾನು ಓದ್ತೇನೆ. ನಾನು ನಿಮ್ಮನ್ನು ಅನಾಥರನಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ನಾನು ನಿಮ್ಮನ್ನು ಅನಾಥರನಾಗಿ ಬಿಡುವುದಿಲ್ಲ, ನಾನು ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಅದು ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. 20ನೇ ವಚನ, ನಾನು ನನ್ನ ತಂದೆಯಲ್ಲಿಯೂ. ಇಲ್ಲಿ ಸ್ವಾಮಿ ಹೇಳ್ತಾನೆ, ದಿಸ್ ಅ ಫೆಲೋಶಿಪ್, ಅನ್ಯೋನ್ಯತೆ. ನಾನು ನನ್ನ ತಂದೆಯಲ್ಲಿಯೂ, ನೀವು ನನ್ನಲ್ಲಿಯೂ, ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ಯಾವ ದಿನ? ಯೇಸು ಕ್ರಿಸ್ತನು ಪುನರುತ್ಥಾನ ಆದ ದಿನ. 50 ದಿವಸ ಪವಿತ್ರಾತ್ಮನು ನಮ್ಮಲ್ಲಿ ಬಂದಿದ್ದಾನೆ. ಈ ಪವಿತ್ರಾತ್ಮನ ಮೂಲಕ ಇಲ್ಲಿ ಯೇಸು ಹೇಳ್ತಾನೆ 20ನೇ ವಚನ, ನಾನು ನನ್ನ ತಂದೆಯಲ್ಲಿ, ನಾನು ನನ್ನ ತಂದೆಯಲ್ಲಿ, ನೀವು ನನ್ನಲ್ಲಿ, ನಾನು ನಿಮ್ಮಲ್ಲಿ ಇರುವುದನ್ನು ಆ ದಿವಸ ನೀವು ತಿಳಿದುಕೊಳ್ಳಿರಿ. ವಾಟ್ ಎ ಫೆಲೋಶಿಪ್! ಜಸ್ಟ್ ಥಿಂಕ್ ಅಬೌಟ್ ದ್ಯಾಟ್. ಜಸ್ಟ್ ಅದರ ಬಗ್ಗೆ ಆಲೋಚನೆ ಮಾಡಿರಿ. ಯೇಸು ಇಲ್ಲಿ ಹೇಳ್ತಾನೆ, ನಾನು ನನ್ನ ತಂದೆಯಲ್ಲಿಯೂ, ಓಕೆ, ನೀವು ನನ್ನಲ್ಲಿಯೂ, ನಾನು ನಿಮ್ಮಲ್ಲಿ ಇರುವುದನ್ನು. ಇವತ್ತು ಈ ಲೋಕದಲ್ಲಿ ನಾವು, ಕ್ರಿಸ್ತನು ನಮ್ಮಲ್ಲಿದ್ದಾನೆ, ದೇವರು ಕ್ರಿಸ್ತನಲ್ಲಿ ನಮ್ಮಲ್ಲಿ ವಾಸ ಮಾಡುತ್ತಾನೆ. ದೇವರು ಕ್ರಿಸ್ತನಲ್ಲಿ ನಮ್ಮಲ್ಲಿ ವಾಸ ಮಾಡುತ್ತಾನೆ. ನಾವು ಕ್ರಿಸ್ತನಲ್ಲಿದ್ದು ತಂದೆಯಲ್ಲಿ, ಪರಲೋಕದಲ್ಲಿ ನಾವಿದ್ದೇವೆ. ಓಕೆ, ಅದರರ್ಥ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ಭೂಮಿ ಮತ್ತು ಪರಲೋಕದಲ್ಲಿ ನಾವು ಒಂದಾಗಿದ್ದೇವೆ. ಓಕೆ, ಈ ಭೂಲೋಕದಲ್ಲಿ ದೇವರು ನಮ್ಮ ಮೂಲಕ ಕೆಲಸ ಮಾಡುತ್ತಾನೆ, ಪರಲೋಕದಲ್ಲಿ ಕ್ರಿಸ್ತನಲ್ಲಿ ನಾವು ಫಂಕ್ಷನ್ ಆಗುತ್ತೇವೆ. ಅದರರ್ಥ ಭೂಮಿ ಮತ್ತು ಪರಲೋಕ ಕ್ರಿಸ್ತನಲ್ಲಿ ಒಂದಾಗಿದೆ. ನಾವು 2 ಲೋಕದಲ್ಲಿ ಕೂಡ ಫಂಕ್ಷನ್ ಆಗುತ್ತೇವೆ. ಒಂದು ಕಾಣುವಂಥ ಲೋಕ ಮತ್ತು ಕಾಣದ ಲೋಕ. ಕಾಣದ ಲೋಕ ಎಂಬುವಂಥದ್ದು ಕಾಣುವ ಲೋಕಕ್ಕಿಂತ ದೊಡ್ಡದು. ಕಾಣುವಂಥ ಲೋಕ ಕಾಣದ ಲೋಕದಿಂದ ಉಂಟಾಗಿದೆ ಎಂದು ನಾವು ನಂಬಿಕೆಯಲ್ಲಿ ತಿಳಿದುಕೊಳ್ತೇವೆ. ಕಾಣುವಂಥ ಈ ಜಗತ್ತು ಕಾಣದ ಲೋಕದಿಂದ ಕಂಟ್ರೋಲ್ ಆಗಿದೆ.
ಅದರಿಂದ ನಾವು ಕೂಡ ಆತ್ಮಿಕ ವ್ಯಕ್ತಿಗಳು, ನಾವು ಕೂಡ ದೇವರ ಅನ್ಯೋನ್ಯತೆಯಲ್ಲಿ ಇರುವವರು, ದೇವರ ಮಹಿಮೆಯಲ್ಲಿ ನಾವು ಇರುವವರು. ಇಲ್ಲಿ ಅಪೊಸ್ತಲ ಯೋಹಾನನು ಹೇಳ್ತಾನೆ, ನಾವು ಪ್ರಸಿದ್ಧಪಡಿಸುವ ಈ ಜೀವವಾಕ್ಯವು ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಇದನ್ನು ನಾವು ಪ್ರಸಿದ್ಧಪಡಿಸ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯಾದ ದೇವರ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ಓಕೆ, ನಮಗಿರುವ ಅನ್ಯೋನ್ಯತೆ ಯಾವುದು? ನಮಗೆ ಇರುವಂಥ ಅನ್ಯೋನ್ಯತೆ ತಂದೆಯಾದ ದೇವರೊಟ್ಟಿಗೆ. ನಾವು ತಂದೆಯಾದ ದೇವರೊಟ್ಟಿಗೆ ಒಂದಾಗಿದ್ದೇವೆ. ನಾವು ತಂದೆಯಾದ ದೇವರೊಟ್ಟಿಗೆ ಫೆಲೋಶಿಪ್ಪಲ್ಲಿದ್ದೇವೆ. ತಂದೆಯಾದ ದೇವರು ನಮ್ಮಲ್ಲಿ ವಾಸ ಮಾಡ್ತಾನೆ, ನಮ್ಮ ಒಳಗೆ ಜೀವಿಸ್ತಾ ಇದ್ದಾನೆ. ನಿಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ ಅಂತ ಬೈಬಲ್ ಹೇಳ್ತದೆ. ವಿ ಹ್ಯಾವ್ ಎ ಫೆಲೋಶಿಪ್ ವಿತ್ ಗಾಡ್, ಫೆಲೋಶಿಪ್ ವಿತ್ ಕ್ರೈಸ್ಟ್. ಓಕೆ, ಸಿ ಜಸ್ಟ್ ಮೆಡಿಟೇಟ್ ಮಾಡಿರಿ ಥ್ರೂ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಮೂಲಕ ಯೇಸು ಕ್ರಿಸ್ತನು ತಂದೆಯಲ್ಲಿದ್ದಾನೆ. ಓಕೆ, ಆತನು ನಮ್ಮಲ್ಲಿದ್ದಾನೆ, ನಾವು ಆತನಲ್ಲಿದ್ದೇವೆ. ಹಾಗಾದರೆ ತಂದೆ ನಮ್ಮಲ್ಲಿ ವಾಸ ಮಾಡುತ್ತಾನೆ. ಬೈಬಲ್ ಹೇಳ್ತದೆ, ದೇವರು ಕ್ರಿಸ್ತನಲ್ಲಿ ನಮಗೆ ಉಪಕಾರ ಮಾಡಿದ್ದಾನೆ. ನಾವು ಒಂದು ವಚನ ಓದಿ ನಮಗೆ ಸಿಗ್ತದೆ, ನಾನು ಓದ್ತೇನೆ. 2 ಕೊರಿಂಥಿಯನ್ 5 ಚಾಪ್ಟರ್ 18ನೇ ವಚನ. ಇದೆಲ್ಲ ದೇವರಿಂದಲೇ ಉಂಟಾದ್ದು, ಆತನು ಕ್ರಿಸ್ತನ ಮೂಲಕ ನಮಗೆ ತನ್ನನ್ನು ಸಂಧಾನಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ಅನುಗ್ರಹಿಸ್ತಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕಿದ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಂಧಾನಪಡಿಸಿಕೊಂಡಿದ್ದಾನೆ. ನಾನು ಇದನ್ನೇ ಇಂಗ್ಲೀಷ್ನಲ್ಲಿ ನಾನು ಓದ್ತೇನೆ. ಐ ಹ್ಯಾವ್ ರೀಡ್ ಫಾರ್ ಯು ಇನ್ ಇಂಗ್ಲೀಷ್. ದಟ್ ಗಾಡ್ ವಾಸ್ ಇನ್ ಕ್ರೈಸ್ಟ್. ಸಿ 19ನೇ ವಚನ ಆಯ್ತದೆ, ದಟ್ ಗಾಡ್ ವಾಸ್ ಇನ್ ಕ್ರೈಸ್ಟ್. ದೇವರು ಕ್ರಿಸ್ತನಲ್ಲಿ. ದ ಗಾಡ್ ವಾಸ್ ಇನ್ ಕ್ರೈಸ್ಟ್ ರೀಕನ್ಸಲಿಂಗ್ ದ ವರ್ಲ್ಡ್ ಅಂಟು ಹಿಮ್ಸೆಲ್ಫ್. ದೇವರು ಕ್ರಿಸ್ತನಲ್ಲಿ. ದೇವರ ಮಹಿಮೆ ಕ್ರಿಸ್ತನಲ್ಲಿದೆ, ದೇವರ ಸಂಪೂರ್ಣತೆ ಕ್ರಿಸ್ತನಲ್ಲಿದೆ. ಇವತ್ತು ದೇವರು ಕ್ರಿಸ್ತನಲ್ಲಿ. ಕ್ರಿಸ್ತನಲ್ಲಿದ್ದಾನೆ, ಕ್ರಿಸ್ತನು ನಮ್ಮಲ್ಲಿದ್ದಾನೆ, ಕ್ರಿಸ್ತ ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ, ಕ್ರಿಸ್ತ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಾವು ತಂದೆಯ ಮತ್ತು ಮಗನ ಅನ್ಯೋನ್ಯತೆಯಲ್ಲಿದ್ದೇವೆ. ಆತನ ಜೀವದಲ್ಲಿ ನಾವು ಪಾಲುಗಾರರಾಗಿ, ಆತನ ಮಹಿಮೆಯಲ್ಲಿ ನಾವು ಪಾಲುಗಾರರಾಗಿದ್ದೇವೆ, ಆತನ ಅಥಾರಿಟಿಯಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ನಮ್ಮನ್ನು ಬಿಟ್ಟು ಆತನಿಲ್ಲ, ಆತನು ಬಿಟ್ಟು ನಾವಿಲ್ಲ, ನಾವು ಒಂದಾಗಿದ್ದೇವೆ. ಹೇಗೆ ಶಿರಸ್ಸು ಮತ್ತು ದೇಹ ಒಂದಾಗಿದೆಯೋ, ದೇಹ ಬಿಟ್ಟು ಶಿರಸ್ಸಿಲ್ಲ, ಶಿರಸ್ಸು ಬಿಟ್ಟು ದೇಹ ಇಲ್ಲ, ವಿ ಆರ್ ಕಂಪ್ಲೀಟ್. ಅದೇ ರೀತಿ ಸ್ಪಿರಿಚುವಲಿ ವಿ ಆರ್ ಕಂಪ್ಲೀಟ್ ಇನ್ ಹಿಮ್. ನಾವು ಆತನಲ್ಲಿ ಪರಿಪೂರ್ಣತೆಯನ್ನು ಹೊಂದಿದವರಾಗಿದೆ, ಆತನ ಅನ್ಯೋನ್ಯತೆಯಲ್ಲಿ ನಾವಿದ್ದೇವೆ. ಪ್ರೇರೆ, ಈ ಒಂದು ಪ್ರಕಟಣೆಯನ್ನು, ಈ ಒಂದು ರಿಯಾಲಿಟಿಯನ್ನು, ಈ ಒಂದು ತಿಳುವಳಿಕೆಯನ್ನು ಕೊಡುವ ಆತನು ಪವಿತ್ರ ಆತ್ಮನು. ಯೇಸು ಸ್ವಾಮಿ ಶಿಲುಬೆಗೆ ಹೋಗುವ ಮುಂಚೆ ಈ ಮಾತುಗಳನ್ನು ಮಾತಾಡಿದಾಗ ಶಿಷ್ಯರಿಗೆ ಅರ್ಥ ಆಗಲಿಲ್ಲ. ಆ ದಿನದಲ್ಲಿ ನಾನು ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿ ಇರುವುದನ್ನು, ಅನ್ಯೋನ್ಯತೆಯಲ್ಲಿರುವುದನ್ನು ನೀವು ತಿಳಿದುಕೊಳ್ಳುವಿರಿ. ಅದೇ ಯೋಹಾನ ಪತ್ರಿಕೆಯಲ್ಲಿ ಬರೆಯುವಾಗ ಹೇಳ್ತಾನೆ, ನಮಗಿರುವ ಅನ್ಯೋನ್ಯತೆಯು ದೇವರ ತಂದೆಯಾದ ದೇವರೊಟ್ಟಿಗೂ ಆತನ ಮಗನಾದ ಯೇಸು ಕ್ರಿಸ್ತನೊಟ್ಟಿಗಿರುವಂಥ ಅನ್ಯೋನ್ಯತೆ. ಓಕೆ, ಇಲ್ಲಿ ಆತನ ಸುವಾರ್ತೆಯನ್ನು ಸಾರುವಾಗ ಹೇಗೆ ಸುವಾರ್ತೆ ಸಾರುತ್ತಾನೆ? ನಮಗೆ ಇರುವ ಅನ್ಯೋನ್ಯತೆಯಲ್ಲಿ ನೀವು ಸಾರಬೇಕೆಂದು ಈ ಜೀವವಾಕ್ಯವನ್ನು ಪ್ರಸಿದ್ಧಪಡಿಸ್ತೇವೆ. ನನ್ನ ಅನ್ಯೋನ್ಯತೆ ಆಲ್ರೆಡಿ ದೇವರೊಟ್ಟಿಗೆ ಇದೆ. ನಾವು ಇರುವ ಅನ್ಯೋನ್ಯತೆಯಲ್ಲಿ ನೀವು ಕೂಡ ಸೇರಬೇಕು. ನಾವು ಕ್ರಿಸ್ತನ ಒಂದೇ ದೇಹವಾಗುತ್ತೇವೆ. ಓಕೆ, ಒಂದೇ ಆತ್ಮವು ನಮಗೆ ಪಾನವಾಗಿ ಕೊಡಲ್ಪಟ್ಟಿದೆ ಕ್ರಿಸ್ತನ ದೇಹಕ್ಕೆ ಸೇರುವುದಕ್ಕೋಸ್ಕರ. ನಾವು ಕ್ರಿಸ್ತನ ದೇಹದ ಪರಸ್ಪರ ಅಂಗಗಳಾಗಿದ್ದೇವೆ. ನಾವು ಒಂದು ಅಂಗವಾಗಿ ಸಪ್ರೇಟ್ ಆಗುವುದಲ್ಲ, ನಾವು ದೇಹವಾಗಿದ್ದೇವೆ. ನಾವು ದೇಹವಾಗಿ ಕಾರ್ಯಪ್ರವೃತ್ತ ಮಾಡ್ತೇವೆ. ನಾವು ಆತನ ಅನ್ಯೋನ್ಯತೆಯಲ್ಲಿದ್ದೇವೆ. ವಿ ಹ್ಯಾವ್ ಎ ಫೆಲೋಶಿಪ್. 1 ಕೊರಿಂಥಿಯನ್ 1 ಚಾಪ್ಟರ್ 9 ವರ್ಷ ಹೇಳ್ತದೆ, ದೇವರು ನಂಬಿಗಸ್ತನು, ಆತನು ತನ್ನ ಮಗನ ಅನ್ಯೋನ್ಯತೆಗೆ ಕರೆದ ಆತನು ಆತನೇ. ಆತನು ಆತನ ಮಗನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದಿದ್ದಾನೆ, ಫೆಲೋಶಿಪ್ ಕರೆದಿದ್ದಾನೆ, ಆತನ ಮಹಿಮೆ ಕರೆದಿದ್ದಾನೆ, ಆತನ ಅಧಿಕಾರಕ್ಕೆ ನಮ್ಮನ್ನು ಕರೆದಿದ್ದಾನೆ, ಆತನ ಸಂತೋಷದಲ್ಲಿ ನಾವು ಪಾಲುಗಾರ ಕರೆದಿದ್ದಾನೆ, ಆತನ ಜೀವದಲ್ಲಿ ನಾವು ಪಾಲುಗಾರ ಕರೆದಿದ್ದಾನೆ. ಯು ಆರ್ ಕಾಲ್ಡ್ ಬೈ ಗಾಡ್. ಗಾಡ್ ವಾಸ್ ಇನ್ ಕ್ರೈಸ್ಟ್. ದೇವರು ಕ್ರಿಸ್ತನಲ್ಲಿ ಇದ್ದುಕೊಂಡು ಲೋಕವನ್ನು ತನಗೆ ಸಮಾಧಾನ ಪಡಿಸಿಕೊಳ್ತಾ ಇದ್ದಾನೆ. ಕ್ರಿಸ್ತನಲ್ಲಿ, ಇನ್ ಕ್ರೈಸ್ಟ್. ಗಾಡ್ ವಾಸ್ ಇನ್ ಕ್ರೈಸ್ಟ್. ಗಾಡ್ ವಾಸ್ ಇನ್ ಕ್ರೈಸ್ಟ್. ಅದಕ್ಕೋಸ್ಕರ ಯೇಸು ಹೇಳಿದ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸ ಮಾಡುತ್ತಾನೆ.
ತಂದೆಯು ಯೇಸುವಿನಲ್ಲಿ ಇದ್ದುಕೊಂಡು ಲೋಕವನ್ನು ತನಗೆ ಸಮಾಧಾನಪಡಿಸಿಕೊಳ್ತಾ ಇದ್ದಾನೆ. ದೇವರು ನಮ್ಮ ಎಲ್ಲ ಅಪರಾಧಗಳನ್ನು ಕ್ರಿಸ್ತನ ಮೇಲೆ ಹಾಕಿ ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಂಡಿದ್ದಾನೆ ಮತ್ತು ಸಮಾಧಾನದ ಸೇವೆಯನ್ನು ನಮಗೆ ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ವಿಶ್ವಾಸಿಗೆ ಸಮಾಧಾನದ ಸೇವೆಯನ್ನು ಆತನು ಕೊಟ್ಟಿದ್ದಾನೆ. ಪ್ರೇರೆ, ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ? ನೀವಿಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ ಅಂತ ಹೇಳಿದರೆ ಈ ಒಂದು ಸಂದರ್ಭ ನಿಮ್ಮ ಹೃದಯದಲ್ಲಿ ಕರೆಯಿರಿ ಆತನನ್ನು. ನೀವು ಯಾವುದೇ ಒಂದು ಡಿನಾಮಿನೇಷನಲ್ಲಿ ಇರ್ಬೋದು, ಯಾವುದೇ ಒಂದು ರಿಲೀಜನಲ್ಲಿ ಹುಟ್ಟಿರ್ಬೋದು, ಬಟ್ ಇಲ್ಲಿ ದೇವರು ನಿಮ್ಮನ್ನು ಕರೀತಾ ಇದ್ದಾನೆ ಆತನ ಮಗನ ಅನ್ಯೋನ್ಯತೆಗೆ. ಇಲ್ಲಿ ಯೋಹಾನನು ತನ್ನ ಪತ್ರಿಕೆಯ ಮೂಲಕ ಬರೀತಾನೆ, ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಕೂಡ ಸೇರಬೇಕು, ಆ ಫೆಲೋಶಿಪ್ಪಿಗೆ ನೀವು ಸೇರಬೇಕು. ಓಕೆ, ಆತ್ಮಿಕವಾಗಿ ನೀವು ಸೇರಬೇಕು. ಈ ಮಾತುಗಳನ್ನು ನಿಮಗೆ ನಾನು ಪ್ರಸಿದ್ಧಪಡಿಸ್ತೇನೆ. ನಮಗಿರುವ ಅನ್ಯೋನ್ಯತೆ ದೇವರ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ಓಕೆ, ಐ ಪ್ರೇ ಫಾರ್ ಯು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿ ಇದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿದೆ. ಯೇಸುವೆ, ನೀನೇ ನನ್ನ ರಕ್ಷಕನು ಒಡೆಯನೆಂದು ನಾವು ಅಂಗೀಕಾರ ಮಾಡುತ್ತೇವೆ. ಯಾರಲ್ಲಿ ಮಗನಿದ್ದನೋ ಆತನಲ್ಲಿ ತಂದೆಯ ಅನ್ಯೋನ್ಯತೆ ಇದೆ. ಯಾರಲ್ಲಿ ಮಗನಿಲ್ಲೋ ಆತನಲ್ಲಿ ತಂದೆಯ ಅನ್ಯೋನ್ಯತೆ ಇಲ್ಲ ಅಂತ ವಾಕ್ಯ ಹೇಳ್ತೇವೆ. ನಾವು ನಿನ್ನ ಅನ್ಯೋನ್ಯತೆಯಲ್ಲಿದ್ದೇವೆ, ಫೆಲೋಶಿಪ್ಪಲ್ಲಿದ್ದೇವೆ. We are one with you, Lord, one with your grace, one with your love. In Jesus' name. Amen, amen, amen. Praise the Lord. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇನೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ. ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಇವರ ಮೇಲಿನ ಕೃಪೆ ಹೆಚ್ಚಾಗಲಿ. ರೈಟ್ ವ್ಯಕ್ತಿಗಳು ರೈಟ್ ಪರ್ಪಸ್ಗೆ ಇವರಿಗೆ ಕನೆಕ್ಟ್ ಆಗಲಿ. ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಇವರಿಗೆ ಸಂಧಿಸಲಿ. ನೀನು ಇಟ್ಟಂಥ ಉದ್ದೇಶದಲ್ಲಿ ನಡೆಸಲು ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರಿಯರೇ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ನೀವು ವೀಕ್ಷಿಸ್ಬೋದು. 7 ಗಂಟೆಯಿಂದ 7:30ಕ್ಕೆ, 7:30ರಿಂದ 8 ಗಂಟೆ ನಮ್ಮ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ಪುನರಾವರ್ತಿ ನಮ್ಮ ಯೂಟ್ಯೂಬಲ್ಲಿ ನೀವು ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ, ವರ್ಡ್ ಆಫ್ ವಿಕ್ಟರಿ ಚರ್ಚ್. ಅದೇ ರೀತಿ ಸಂಜೆ 7:15ರಿಂದ 8 ಗಂಟೆ ನಾನು ಲೈವ್ ಆಗಿ ಫೇಸ್ಬುಕ್, ಯೂಟ್ಯೂಬಲ್ಲಿ ಮಾತಾಡ್ತೇನೆ. ಕೆಲವೊಮ್ಮೆ ಪ್ರೀಮಿಯರ್ ಹಾಕಲ್ಪಡ್ತದೆ. ಬಟ್ ದಿನಾಲೂ ವಾಕ್ಯವನ್ನು ಕೇಳುವಂಥ ಅಭ್ಯಾಸವನ್ನು ಮಾಡಿರಿ. ಅದು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ತದೆ. ಓಕೆ, ಯು ಆರ್ ಆಲ್ ಬ್ಲೆಸ್ಡ್. ಜೀಸಸ್ ಲವ್ಸ್ ಯು. ಬಾಯ್.